ಅಯ್ಯೋ ಇದೇನಿದು ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಹಾಗೇ ಬಂದಿದ್ದೀರಾ? ಅಂದರೆ ಇವಳು ಮಾತನ್ನ ತಪ್ಪಾಗಿ ತಿಳ್ಕೊಬೇಡಿ ಹೇಳಿ. ಅಂದರೆ ಯೂಶ್ವಲಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ರೆಸ್ಟೋರೆಂಟ್ಗೋ ಪಾರ್ಟಿಗೋ ಹೋದಾಗ ಆ ಜಾಗಕ್ಕೆ ತಕ್ಕಂತೆ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮನ್ನು ಹಾಗೆ ಅಂತ ಕೇಳಿಬಿಟ್ಲು. ಅವಳಿಗೆ ಗೊತ್ತಿಲ್ಲ ನೀವು ನಮ್ಮ ಥರ ಆಡಂಬರ ತೋರಿಸುವಂಥವ್ರಲ್ಲ, ಸರಳ ವ್ಯಕ್ತಿ ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಅಮ್ಮು ಲೇಟ್ ಆಗ್ತಿದೆ ಕಣೆ, ಹೊರಡೆ. ಆಮೇಲೆ ನಿನ್ನ ಎಲ್ಲ ಫ್ರೆಂಡ್ಸ್ಗೂ ಇವ್ರನ್ನ ಇಂಟ್ರಡ್ಯೂಸ್ ಮಾಡು ಆಯಿತಾ? ಬನ್ನಿ, ಆಲ್ ದಿ ಬೆಸ್ಟ್. ಅಲ್ಲಿ ಅಂದರೆ ಹೋಗಿ ಹೋಗಿ ಹೋಗಿ. ಯಾರಾದರೂ ನೇರವಾಗಿ ಹೇಳ್ತಾರೇನೆ? ಅಮ್ಮ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ದೆ, ಅದರಲ್ಲೇನಮ್ಮ ತಪ್ಪು? ಇದ್ದದ್ದನ್ನ ಇದ್ದ ಹಾಗೆ ಹೇಳಬಾರ್ದು. ಹಂಗೆ ಸುತ್ತಿ ಹಿಂಗೆ ಸುತ್ತಿ ಆಮೇಲೆ ಹೊಡಿಬೇಕು. ಅರ್ಥ ಆಗ್ಲಿಲ್ವಾ? ಪೀಡಿಯಾಟ್ರಿಷನ್ಗಳು ಏನು ಮಾಡ್ತಾರೆ ಹೇಳು? ಮಕ್ಕಳಿಗೆ ಇಂಜೆಕ್ಷನ್ ಕೊಡಬೇಕಾದ್ರೆ ಆ ಕತೆ ಹೇಳಿ ಈ ಕತೆ ಹೇಳಿ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಕಚ್ಚೆಗಳಿಗೆ ಕೊಟ್ಟು ಮಗು ನಗಬೇಕಾದ್ರೆ ಚುಯ್ ಅಂತ ಇಂಜೆಕ್ಷನ್ ಚುಚ್ಚಿಬಿಡ್ತಾರೆ. ಹಂಗೆ ಚುಚ್ಚಬೇಕು. ಏನಾಯ್ತು ಅಂತ ಮಗು ಗೊತ್ತೇ ಆಗಬಾರ್ದು. ಸ್ವಲ್ಪ ಹೊತ್ತಾದ್ಮೇಲೆ ನೋವಾಗಿ ಮಗು ಅಳೋದಕ್ಕೆ ಶುರು ಮಾಡುತ್ತಲ್ಲ, ಅದಲ್ವೇನೆ ಮಜಾ. ಈಗ ಅರ್ಥ ಆಯ್ತಾ? ಆಹಾ, ಏನು ಸಾಡಿಸ್ಟಮ್ಮ ನೀನು. ಎಸ್, ಸೂಪರ್. ಮೇಘ, ಬಾರೆ ಒಳಗಡೆ. ನಿಮ್ಮ ಅಪ್ಪನ ಬುದ್ಧಿ ಗೊತ್ತಲ್ವನೆ, ಅದೆಲ್ಲ ಇದ್ದಿದ್ದೆ. ಬಾ ಒಳಗಡೆ ಬಾ. ನಾನು ಒಳಗೆ ಬಂದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನನಗೆ ರಿಸೆಪ್ಷನ್ಗೆ ಬಟ್ಟೆ ಎಲ್ಲಿಂದ ಬರುತ್ತಾ? ಅದಕ್ಕೇನಾದ್ರೂ ಒಂದು ದಾರಿ ಸಿಗುತ್ತೆ, ಬಾರೆ. ನನ್ನ ಹೊಟ್ಟೆ ಉರಿಸ್ಬೇಕು ಅಂತಾನೆ ಹೀಗೆ ಮಾಡ್ತಿದ್ಯಾ ನೀನು? ಅಮ್ಮ, ಯಾಕಮ್ಮ ಈ ಥರ ಕೂಗಾಡ್ತಿದ್ಯಾ? ಮೆತ್ತಗೆ ಮಾತಾಡು, ಯಾರಾದರೂ ಕೇಳಿಸ್ಕೊಂಡ್ರೆ. ಎಲ್ಲರೂ ನೋಡ್ಲಿ ಅಂತ ರೂಮಿಂದ ಆಚೆ ಬಂದು ಕುತ್ಕೊಂಡಿದ್ಯಲ್ಲ ನೀನು? ಅಮ್ಮ ನಡಿಯಮ್ಮ, ನಾನು ರೂಮ್ಗೆ ಬರ್ತೀನಿ. ರೂಮಿಗೆ ಒಳಗಡೆ ಬಂದ್ಬಿಟ್ರೆ ನಿನ್ ರೋದ್ನ ತಪ್ಪಿಡತ್ತಾ? ಊರ್ ಬಿಟ್ಟು ಊರಿಗೆ ಬಂದು ಬೀಗ್ರ ಮನೆಯಲ್ಲಿ ನನ್ ಮರ್ಯಾದೆ ಕಳಿಬೇಕು ಅಂತ ಹೀಗೆ ಆಡ್ತಿದ್ಯಾ ಅಲ್ವಾ? ಅಮ್ಮ, ನಾನು ಏನು ಮಾಡ್ದೆ? ಏನ್ ಬಾಕಿ ಉಳಿಸಿದ್ಯಾ? ಎಲ್ಲಾ ನನ್ ಕರ್ಮ. ಉದ್ದಕ್ಕೆ ತೆಂಗಿನ ಮರ ಬಾಳ್ದಂಗ್ ಬೆಳೆದಿದ್ಯಾ, ಆದ್ರೆ ತಲೆ ಬುಚ್ಚಿ ಬಂದಿಲ್ಲ. ಏನಾಯ್ತು ಅಂತ ಆದ್ರೂ ಹೇಳಮ್ಮ. ನೋಡಿ ಯಜಮಾನ್ರೆ, ಊರಿಂದ ಬರೋವಾಗ ಮಳ್ಳಿ ತರ ಬಂದು ಇಲ್ಲಿ ಡಿಮ್ಯಾಂಡ್ ಮಾಡ್ತಾಳೆ. ಡಿಮ್ಯಾಂಡ್. ಅಮ್ಮ, ನಾನು ಏನು ಮಾತಾಡಿದ್ರೆ ಎರಡು ಬಾರಿಸ್ತೀನಿ. ಮಕ್ಕಳ ಮೇಲೆ ಯಾರಾದ್ರೂ ಕೈ ಮಾಡ್ತಾರೆ. ಏನಾಯ್ತು ಅಂದ್ಕೊಂಡ್ರೆ? ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಏನಾಯ್ತು ನಳಿನಿ? ನೋಡ್ರಿ, ಇವಳು ಊರಿಂದ ಬರೋವಾಗ ಸುಮ್ಮನೆ ಬಂದ್ಬಿಟ್ಟು ಈಗ ರಿಸೆಪ್ಷನ್ಗೆ ಹೊಸ ಬಟ್ಟೆ ಬೇಕಂತೆ. ನಾವು ಬೆಂಗಳೂರಲ್ಲಿ ಹೊಸ ಬಟ್ಟೆ ಕೊಡ್ಸಕ್ಕಾಗತ್ತಾ? ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇವಳೇನ್ ಎಳೆ ಮಗುನಾ? ಅಮ್ಮ, ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ ಮೇಘ. ನಳಿನಿ, ಕೇಶವ ಪುರೋಹಿತ್ರೆ, ನೀವು ಸುಮ್ಮನೆ ರೀ, ನಾನು ಮಾತಾಡ್ತೀನಿ. ಅಲ್ಲಮ್ಮ ನಳಿನಿ, ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದ್ರೂ ಮಕ್ಕಳ ಮೇಲೆ ಕೂಗಾಡ್ತಾರ? ಯಜಮಾನ್ರೆ, ಇದು ನಿಮಗ್ ಸಣ್ಣ ವಿಷಯ ಇರ್ಬೋದು. ನಿನಗೂ ದೊಡ್ಡ ವಿಷಯ ಅಲ್ಲ. ನೀನು ಅದನ್ನು ದೊಡ್ಡದು ಮಾಡ್ತಾ ಇದೆಯಾ ಅಷ್ಟು. ಒಂದು ನಿಮಿಷ ಇರು. ಆದಿನ ಜೊತೆಲಿ ಕಳಿಸ್ಕೊಡ್ತೀನಿ. ನೀವು ಮತ್ತು ಯಶೋದಮ್ಮ ಎಲ್ಲರೂ ಹೋಗಿ ರಿಸೆಪ್ಷನ್ಗೆ ಹೊಸ ಬಟ್ಟೆ ತೊಗೊಂಡು ಬರುವಾಗಿಲ್ಲ ಯಜಮಾನ್ರೆ, ಎಲ್ರಿಗೂ ಯಾಕೆ ಹೊಸ ಬಟ್ಟೆ? ಈರಿ ಕರೆದ್ರ? ನೀನು ಇವನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ರೋಡ್ ಶಾಪಿಂಗ್ ಮಾಡಿಸ್ಕೊಂಬ. ಅಲ್ಲ, ಪ್ರಸಾದನ್ ಕಳಿಸಿದ್ರೆ ಆಗಲ್ವಾ? ಮನೆ ಜನ ಯಾರಾದರೂ ಹೋಗೋದು ಮರ್ಯಾದೆ. ನೀನೇ ಹೋಗು. ಅವ್ರು ಯಾರಿಗೂ ಪ್ರೈಸ್ ಟ್ಯಾಗ್ ನೋಡೋಕೆ ಬಿಡಬೇಡ. ಕಲರು ಡಿಸೈನ್ ನೋಡಿ ಅವ್ರಿಗೆ ಏನು ಬೇಕೋ ಅದನ್ನು ತೊಗೊಂಡು ಬರಲಿ. ಓಕೆ, ನೀನು ಹೋಗು. ಆಮೇಲೆ ಹೋಗ್ತಾ ಲಕ್ಷ್ಮಿನೂ ಕರ್ಕೊಂಡು ಹೋಗು. ಸರಿ, ಆಯಿತು. ನಮ್ಮ ಆದಿ ಜೊತೆಲಿ ಬರ್ತಾನೆ. ಹೋಗಿ ನಿಮ್ಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಬನ್ನಿ. ಬೇಗ ಬನ್ನಿ. ಬೇಗ ಹೋದರೆ ಬೇಗ ವಾಪಸ್ ಬರ್ಬೋದು. ನಂಗೆ ಬೇಡಪ್ಪ ಆದಿ. ಮಕ್ಕಳಿಗೆ ಬೇಡ ಬಿಡಪ್ಪ. ಇವ್ರಿಗೆ 1 kg ತೊಗರಿಬೇಳೆ ತರಕ್ಕೆ ಅಂಗಡಿಗೆ ಕಳ್ಸಿದ್ರೆ ಅಂಗಡಿಯವನು ತೊಗರಿಬೇಳೆನ ತೂಕ ಹಾಕಿ ಕವರ್ ಕಟ್ಟೋಷ್ಟರಲ್ಲಿ ಲೇಟ್ ಆಗೋಯ್ತು ಅಂತ ಹೇಳ್ತಾರೆ. ಇನ್ನ ಪಾಪ ಇವ್ರು ಅಲ್ಲಿಗೆ ಬಂದ್ರೆ ಬೋರ್ ಆಗಲ್ವಾ?
ರೀ ನೀವು ಮನೆಯಲ್ಲೇ ಇದ್ದು ಮಗಳ ರಿಸೆಪ್ಷನ್ ಕೆಲಸಗಳಿಗೆ ಸಹಾಯ ಮಾಡಿ. ನಿಮಗೂ ಅದೇ ತಾನೇ ಬೇಕಾಗಿರೋದು. ಸರಿ, ಬೇಗ ಬನ್ನಿ. ಈಗ ಸಮಾಧಾನನಾ? ಈಗ ಸಮಾಧಾನ ಆಯಿತು. ಅಲ್ಲಿ ಹೋಗಿ ನಿನ್ನ ಬುದ್ಧಿ ತೋರಿಸಿ ಮನೆ ಮರ್ಯಾದೆ ತೆಗಿಬೇಡ. ಎಷ್ಟು ಕಮ್ಮಿ ತಗೋತೀಯೋ ಅಷ್ಟು ಜಾಸ್ತಿ ಮರ್ಯಾದೆ ಉಳಿಯತ್ತೆ. ನನ್ನ ಮರ್ಯಾದೆ ಉಳಿಸ್ಕೊಳ್ಳೋದು ನನಗೂ ಗೊತ್ತು, ನೀವು ಸುಮ್ಮನೆ ಇದ್ದು ಬಿಡಿ. ಬಾರಿ ಮೇಘ. ಅಕ್ಕ ಅಕ್ಕ ಕುಮುದ, ಕೂತ್ಕೊಳ್ಳಿ. ನಂದನ ಅಲ್ಲ, ನಾವಿಬ್ರು ಹಿಂದೆ. ಬನ್ನಿ ಕೂತ್ಕೊಳ್ಳಿ. ಹಾ, ನೀವು ಡ್ರೈವ್ ಮಾಡ್ತೀರಾ? ಸಂಜೀವ್ ಅವರೇ, ಸೀಟ್ ಬೆಲ್ಟ್ ಹಾಕೊಳ್ಳಿ. ಸಂಜೀವ್ ಅವರೇ, ಸೀಟ್ ಬೆಲ್ಟ್. ಅದು ಸೀಟ್ ಬೆಲ್ಟ್. ಸಾರಿ ಸಾರಿ ಸಾರಿ, ಹಾಕೊಂತೀನಿ. ಅದು ಇಲ್ಲಿ. ನಿಮಗೆ ಡ್ರೈವಿಂಗ್ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಮ್ಮ ಮನೇಲಿ ಆದಿಗಿಂತ ಮುಂಚೆ ನಾನೇ ಡ್ರೈವಿಂಗ್ ಕಲ್ತಿದ್ದು. PUC ಮುಗಿತಿದ್ದಾಗೆ ಕಲ್ತ್ಬಿಟ್ಟೆ. ಕಾಲೇಜಿಗೂ ಕಾರ್ ತಗೊಂಡು ಹೋಗ್ತಿದ್ದೆ.